ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಎಲ್ಲ ಶೋಷಿತ ಸಮುದಾಯದವರನ್ನು ಅನುಭವ ಮಂಟಪದಲ್ಲಿ ಸೇರಿಸಿ 12ನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದರು ಮಹಾತ್ಮ ಬಸವಣ್ಣನವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಸಚಿವ ಕಾರ್ಯಾಲಯದ ಎದುರುಗಡೆ ಸೇವೆ ಕಾಯಂಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ. ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯ. ಪರಮೇಶ್ವರ್ ಏಳ್ಗೆ ಕುಸಿಯುವ ಷಡ್ಯಂತ್ರ ನಡೆದಿದೆ ಎಂದು ವಿದ್ಯಾರ್ಥಿ ಸಂಘದ ಪ್ರದೀಪ್ ನಾಟೇಕರ್ ಆರೋಪ. ಇಡಿ ದಾಳಿ ವಾಪಸ್ ಪಡೆಯದಿದ್ದಲ್ಲಿ ಹೋರಾಟ. ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಭಾನುವಾರ ಮೇ 25ರಂದು ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಎಸ್ ರಾಂಪುರಿ ತಿಳಿಸಿದರು. ಭಾನುಪ್ರಿಯ ಅರಳಿ ನೇತೃತ್ವದ ಬೀದರ್ ತಂಡ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಬೀದರ್ ಜಿಲ್ಲೆಯ ಸರ್ಕಾರಿ ನೌಕರರ ಜಾನಪದ ತಂಡ ರಾಷ್ಟ್ರಮಟ್ಟಕ್ಕೆ ಆಯ್ಕೆ. ಸಿಎಸ್ ಷಡಕ್ಷರಿರವರು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಶುಭ ಹಾರೈಸಿದರು. ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಮುಖ್ಯಸ್ಥರಾಗಿರುವ ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಚೇರಿಗಳ ಮೇಲೆ ಇಡಿ ದಾಳಿ. ರಾಜಕೀಯ ಪ್ರೇರಿತ ಬಕ್ಕಪ್ಪ ಕೋಟೆ. ಸುದ್ದಿಯ ವಿವರಗಳು. ಎಲ್ಲ ಶೋಷಿತ ಸಮುದಾಯದವರನ್ನು ಅನುಭವ ಮಂಟಪದಲ್ಲಿ ಸೇರಿಸಿ 12ನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಹಾಕಿದ್ದರು ಮಹಾತ್ಮ ಬಸವಣ್ಣನವರು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದರು. ನಗರದ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾ ಘಟಕದಿಂದ ಹಮ್ಮಿಕೊಂಡಿದ್ದ ಬಸವ ಜಯಂತ್ಯುತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಕಾಯಕ ಜೀವಿಗಳಿಗೆ 770 ದಶಕಗಳಿಗೆ ವೈಜ್ಞಾನಿಕ ತಳಹದಿ ಮೇಲೆ ಸಮಾಜ ನಿರ್ಮಿಸಿದರು. ಹೀಗಾಗಿ ಸಮಾಜದಲ್ಲಿನ ಮೌಢ್ಯತೆ ಕಂದಾಚಾರ ಹೋಗಲಾಡಿಸಿ ಸಮಾಜ ನಿರ್ಮಾಣವಾದಾಗ ಮಾತ್ರ ಬುದ್ಧ ಬಸವ ಅಂಬೇಡ್ಕರ್ ಕನಸು ನನಸಾಗುತ್ತದೆ ಎಂದರು. 12ನೇ ಶತಮಾನದಿಂದ 21ನೇ ಶತಮಾನಕ್ಕೆ ಬಂದಿದ್ದೇವೆ. ಆದಷ್ಟು ಬದಲಾವಣೆಯೂ ಆಗಿದೆ. ಆದರೆ ಮೌಢ್ಯತೆ, ಅನ್ಯಾಯ, ಅತ್ಯಾಚಾರ, ಶೋಷಣೆ ನಡೆಯುತ್ತಿವೆ. ಸಮಾನತೆ ಎಲ್ಲಿದೆ ಎಂದು ಆತ್ಮಾವಲೋಕನೆ ಮಾಡಿಕೊಳ್ಳಬೇಕಾಗಿದೆ ಎಂದರು. ಎಲ್ಲರಿಗೂ ಸಂವಿಧಾನಬದ್ಧ ಹಕ್ಕುಗಳಿವೆ, ಆದರೆ ಆಚರಣೆಯಲ್ಲಿ ಇಲ್ಲ. ಬಸವಣ್ಣನವರು ಕಾಯಕ ದಾಸೋಹಕ್ಕೆ ಬಹಳಷ್ಟು ಮಹತ್ವ ನೀಡಿದ್ದರು. ಅಂದು ವೃತ್ತಿಗೆ ಗೌರವ ಬಂತು, ಆದರೆ ಇಂದು ಇಲ್ಲ ಎಂದು ಅವರು ಎಲ್ಲದಕ್ಕೂ ವಚನ ಸಾಹಿತ್ಯವೇ ದಿವ್ಯ ಔಷಧಿಯಾಗಿದೆ ಎಂದು ಸಚಿವ ಖಂಡ್ರೆ ಹೇಳಿದ್ದರು. ಆಧುನಿಕ ಅನುಭವ ಮಂಟಪ ಸ್ಥಾಪನೆ. ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಗೂ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು 1981ರಲ್ಲಿ ಮಾದರಿ ಅನುಭವ ಮಂಟಪ ನಿರ್ಮಾಣಕ್ಕೆ ಮುಂದಾಗಿದ್ದರು. ಈಗ ಅದು ಮುಂದಿನ 1 ವರ್ಷದೊಳಗಾಗಿ ಮುಗಿಯುವ ಹಂತಕ್ಕೆ ಬಂದಿದೆ. ಈಗಾಗಲೇ 325 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 120 ಕೋಟಿ ರೂಪಾಯಿ ನೀಡಿದ್ದಾರೆ. ಇದರಲ್ಲಿ ಸುಮಾರು 770 ಕಂಬಗಳ ಮೇಲೆ ಅನುಭವ ಮಂಟಪ ನಿರ್ಮಾಣ ಮಾಡಲಾಗುತ್ತಿದ್ದು, ಎಲ್ಲ 770 ಕಂಬಗಳ ಮೇಲೆ ದಾರ್ಶನಿಕರ ವಚನಗಳನ್ನು ಕೆತ್ತಲಾಗುತ್ತಿದೆ ಎಂದರು. ಮುಂಬರುವ ದಿನಗಳಲ್ಲಿ ಅನುಭವ ಮಂಟಪವನ್ನು ಅಂತಾರಾಷ್ಟ್ರೀಯ ಮಟ್ಟದ ಕೇಂದ್ರವಾಗಲಿದೆ. ನಮ್ಮ ಸಮಾಜದ 30% ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಅಲ್ಲದೆ 30% ಯುವ ಜನತೆ ಫೇಸ್ಬುಕ್ನಲ್ಲಿ ತನ್ನಲ್ಲರಾಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇವರಿಗೆ ಒಳ್ಳೆಯ ಸಂಸ್ಕಾರ ನೀಡಬೇಕು ಎಂಬ ಉದ್ದೇಶದಿಂದ ಅನುಭವ ಮಂಟಪದಲ್ಲಿಯೇ ತರಬೇತಿ ಕೇಂದ್ರ ಆರಂಭಿಸಿ ಯುವಕರಲ್ಲಿ ಏಕಾಗ್ರತೆ ತೋರುವ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬಸವ ಸೇವಾ ಪ್ರತಿಷ್ಠಾನದ ಡಾಕ್ಟರ್ ಗಂಗಾಂಬಿಕೆ ಅಕ್ಕ ಸಾನ್ನಿಧ್ಯ ವಹಿಸಿ ಮಾತನಾಡಿದ್ದರು. ಕಲಬುರಗಿಯ ಸಾಹಿತಿ ಡಾಕ್ಟರ್ ಕಾವ್ಯಶ್ರೀ ಮಹಾಗಾಂವ್ಕರ್ ವಿಶೇಷ ಉಪನ್ಯಾಸ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತರಾದ ಶಶಿಕಾಂತ್ ಶೆಂಬಳ್ಳಿ ಹಾಗೂ ಮೌಲಾನಾ ಸಾಬ್ ಹಾಜಿ ಪಾಷಾ ಅವರನ್ನು ಸನ್ಮಾನಿಸಲಾಯಿತು. ಅತಿಥಿಗಳಾಗಿ ಬಿಡಿಎ ಅಧ್ಯಕ್ಷ ಬಸವರಾಜ ಶೆಟ್ಟಿ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ಗುರುಜ್ಞಾನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಲ್ಬೀರ್ ಸಿಂಗ್, ಬಸವ ಕೇಂದ್ರದ ಜಿಲ್ಲಾಧ್ಯಕ್ಷ ಶರಣಪ್ಪ ಮಿಠಾರೆ, ಮರಾಠ ಸಮಾಜದ ಮುಖಂಡ ಅಶೋಕ್ ಸೋನಾಜಿ, ಲಿಂಗಾಯತ್ ಸಮಾಜ ಯುವ ಒಕ್ಕೂಟದ ರಾಜ್ಯ ಅಧ್ಯಕ್ಷ ಆನಂದ್ ದೇವಪ್ಪ, ಪ್ರಮುಖರಾದ ಅನಿಲ್ ಕುಮಾರ್ ಬೆಲ್ದಾರ್, ರಮೇಶ್ ಡಾಕುಳಗಿ, ಡಾಕ್ಟರ್ ದೇವಿದಾಸ್ ತುಮಕುಂಟೆ, ಬಾಬುರಾವ್ ಪಾಸ್ವಾನ್, ದಿಗಂಬರ್ ಮಡಿವಾಳ್, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಉಪಾಧ್ಯಕ್ಷ ತಾನಾಜಿ ಸಾಗರ್, ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ಅಲ್ಗೋರ್, ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್, ಹೈದರಾಬಾದಿನ ರವಿದಾಸ್ ವಾಗ್ಮಾರೆ ಸೇರಿದಂತೆ ಸುಮಾರು 24 ವಿವಿಧ ಸಮಾಜದ ಮುಖಂಡರು ಇದ್ದರು.
ಹರಳೆಯ ಸಮಾಜದ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಬಿಟ್ರಿಲೇಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಸ್ವಾಗತಿಸಿದ್ದರು. ಒಕ್ಕೂಟದ ಗೌರವಾಧ್ಯಕ್ಷ ಬಸವರಾಜ್ ಮಾಳ್ಗೆ ಪ್ರಾಸ್ತಾವಿಕ ಮಾತನಾಡಿದ್ದರು. ದಿಲೀಪ್ ಕುಮಾರ್ ಮೇಘ ನಿರೂಪಿಸಿದ್ದರು. ಚಪ್ಪಾಳೆ ಮುಖಾಂತರ ದಿನಗಳಿಂದ ನೈರ್ಮಲ್ಯತೆಯಿಂದ ಕೂಡಿರುವ ಕೊಳೆಯ ತಾನಾಜಿ ಸಾಗರ್ ಅವರು ಹಾಗೂ ಡಾಕ್ಟರ್ ರಾಜು ಅವರು ಗೌರವದ ಸನ್ಮಾನವನ್ನು ಮಾಡಬೇಕಂತ ಹೇಳಿದಂತೆ ಅದೇ ರೀತಿಯಾಗಿ ಮಾಡ್ತಾ ಇದ್ದೇವೆ. ರಘುನಾಥ್ ಸರ್ ಸನ್ಮಾನ್ಯ ಶ್ರೀ ಬಸವರಾಜ್ ಜಾಗಸೇಟಿ ಅಧ್ಯಕ್ಷರು, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರ ಬೀದರ್ ಇವರಿಗೆ ಸಂಗಯ್ಯ ಹಾಗೂ ಜನಸರು ಬಂದು ಗೌರವದ ಸನ್ಮಾನ ಮಾಡಬೇಕಂತ ವಿನಂತಿ. ಶಿಕ್ಷಣ ಸಂಸ್ಥೆ ಬೀದರ್ನ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ ಶಿವಕುಮಾರ್ ಅವರು ಗೌರವದ ಸನ್ಮಾನ ಮಾಡಬೇಕಂತ ಹೇಳಿ ಅವರಿಗೆ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೋರ್ವ ಅತಿಥಿ ಸನ್ಮಾನ್ಯ ಶ್ರೀ ಶರಣಪ್ಪ ಮಿಠಾರೆ ಅಧ್ಯಕ್ಷರು ಬಸವ ಕೇಂದ್ರ ಬೀದರ್ ಇವರಿಗೆ ಸಂಜೀವ್ ಕುಮಾರ್ ಅವರು ದಾಮ ಅವರು ಗೌರವದ ಸನ್ಮಾನ ಮಾಡಬೇಕಂತ. ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಂಬೆಳಿ ಸರ್ ಅವರಿಗೆ, ಜೊತೆಗೆ ದತ್ತುನಿಧಿ ಪ್ರಶಸ್ತಿಯನ್ನು ಹಾಜಿಪಾಸ್ ಸರ್ ಅವರಿಗೆ ಗೌರವ ಸನ್ಮಾನವನ್ನು ನೀಡಿರುವುದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಶ್ರಾಂತ ಪತ್ರಿಕಾ ವರದಿಗಾರರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಗೌರವದ ಸನ್ಮಾನವನ್ನು ಸಚಿವರು ರಾಜ್ಕುಮಾರ್ ಮೇಧಾ ಅವರು, ಆಮೇಲೆ ಸುಭಾಷ್ ಹಮೀಲ್ಪುರ್ ಅವರು, ಶೈಲೇಂದ್ರ ಹಿವಾರೆ ಅವರು, ತುಕಾರಾಮ್ ಲಾಡ್ಕರ್ ಅವರು ಬಂದು ಸನ್ಮಾನ ಸ್ವೀಕರಿಸಬೇಕು. ಮುದ್ದ ಬಸವ ಅಂಬೇಡ್ಕರ್ ಹೋರಾಟಕ್ಕೆ, ಮುದ್ದ ಬಸವ ಅಂಬೇಡ್ಕರ್ ಸಿದ್ಧಾಂತಕ್ಕೆ, ಕರ್ನಾಟಕದ ಈಶ್ವರ್ ಖಂಡ್ರೆ ಅವರಿಗೆ, ಕರ್ನಾಟಕದ ಈಶ್ವರ್ ಖಂಡ್ರೆ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಯಾಗುವ ಈಶ್ವರ್ ಖಂಡ್ರೆ ಅವರಿಗೆ. ನಾವೆಲ್ಲ ಏನು ಮಹಾಪುರುಷರ ಜಯಂತ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಏನಿದೆಯಪ್ಪ ಅಂತ ಹೇಳಿದ್ರೆ, ಅವರು ಕಾರ್ಯಕಾಲದಲ್ಲಿ ಅವರು ಸಮಾಜಕ್ಕೆ ಏನೊಂದು ಕೊಡುಗೆ ಕೊಟ್ಟಿದ್ದಾರೆ, ಯಾವ ಆದರ್ಶಗಳು ಕೊಟ್ಟಿದ್ದಾರೆ, ಯಾವ ತತ್ವ ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಅವರಿಂದ ಸ್ಫೂರ್ತಿ ಪಡಿಬೇಕು, ಅದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಎಷ್ಟು ಮಟ್ಟಿಗೆ ನಾವು ಅದನ್ನು ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥದ್ದು, ಮತ್ತೆ ಅದನ್ನು ಜಾರಿಗೆ ತರುವಂಥದ್ದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದರೆ ಮಹಾಪುರುಷರ ಜಯಂತ್ಯೋತ್ಸವ ಆಚರಿಸತಕ್ಕಂಥದ್ದು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದೆ. ಆತ್ಮೀಯ ಬಂಧುಗಳ, ಏನು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ವಿಶಿಷ್ಟವಾದಂಥ ವಿನೂತನವಾದಂಥ ಒಂದು ಅದ್ಭುತವಾದಂಥ ಕ್ರಾಂತಿ ಮಾಡ್ತಾರೆ. ಜಗತ್ತಿನ ಇತಿಹಾಸ ನೋಡಿದಾಗ
ಅನೇಕ ಕ್ರಾಂತಿಗಳಾಗಿದ್ದಾವೆ. ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ ನಡೆದಂಥ ಕ್ರಾಂತಿಗಳು ರಕ್ತ ಕ್ರಾಂತಿ ಆಗಿದ್ದಂಥದ್ದು ನಾವೆಲ್ಲ ನೋಡಿದ್ದೇವೆ. ಆದರೆ ಸರ್ವ ಸಮಾನತೆಗಾಗಿ ನಡೆದಂಥ ಕ್ರಾಂತಿ ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತೇಳಿ ನಾವು ಹೇಳಬಹುದು. ಬಸವಣ್ಣನವರು ಅಂದಿನ ದಿನಮಾನಗಳಲ್ಲಿ ಎಲ್ಲ ಕಡೆ ಅಂಧಕಾರ ಇತ್ತು. ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ, ಶೋಷಣೆ, ಅಸ್ಪೃಶ್ಯತೆ, ಯಾರಿಗೂ ಸ್ವಾತಂತ್ರ್ಯ ಇರಲಿಲ್ಲ, ರಾಜಪ್ರಭುತ್ವ ಇತ್ತು. ಎಲ್ಲ ಸಂಪ್ರದಾಯವಾದಿಗಳು, ಮೂಲಭೂತವಾದಿಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಬಂಡವಾಳಶಾಹಿಗಳು ಇವರೆಲ್ಲರ ದರ್ಬಾರ್ ನಡೀತಾ ಇತ್ತು. ಮನುಷ್ಯರಿಗೆ ಮನುಷ್ಯರಂತ ಹೇಳಿ ಪರಿಗಣನೆ ಮಾಡ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ವಿಶ್ವಗುರು ಬಸವಣ್ಣನವರು ಇವತ್ತೇನು ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗಬೇಕು, ಸಮಾನತೆ ಇರಬೇಕು, ಪ್ರತಿಯೊಬ್ಬರು ಕಾಯಕ ಮಾಡಬೇಕು, ದಾಸೋಹ ಮಾಡಬೇಕು, ಎಲ್ಲರೂ ಸಹೋದರತ್ವದಿಂದ ಇರಬೇಕು, ಸಹಬಾಳ್ವೆಯಿಂದ ಇರಬೇಕು, ಅದರ ಮುಖಾಂತರ ಸುಂದರವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡಂಥ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರ 892ನೇ ಜಯೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಶೋಷಿತ ಸಮುದಾಯ, ಹಿಂದುಳಿದ ಸಮುದಾಯ, ಲಿಂಗಾಯತ ಸಮುದಾಯ, ದಲಿತ ಸಮುದಾಯರು ಬಂದು ಸಹಕಾರ್ಯ ಮಾಡಿದ್ದಾರೆ. ಅದೇ ಥರ ಬಸವಣ್ಣವರು ಒಂದೇ ಸಮಾಜದಲ್ಲ, ಎಲ್ಲ ಸಮಾಜದವರು ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಯಾವುದು ವಿಚಾರಧಾರ ನಡ್ಕೊಂಡು ಮುಂದೆ ನಾವು ಅವರೆಲ್ಲರೀಗ ಜನರಿಗೆ ಹೇಳ್ಕೊಂತ ಕೆಲಸ ಮಾಡ್ತೇವಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಗರಸಭೆ ವ್ಯಾಪ್ತಿಯಲ್ಲಿ 24x7 ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಕೆಲಸ ನಿರ್ವಹಿಸುತ್ತಿರುವ ಸೇವೆ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ಸ್ ಸೊಸೈಟಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 2ನೇ ದಿನಕ್ಕೆ ಕಾಲಿರಿಸಿದೆ. 2 ದಿನಗಳಿಂದ ಧರಣಿ ನಡೆಸುತ್ತಿರುವುದರಿಂದ ನಗರದಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಇನ್ನೊಂದೆಡೆ ಬೇಡಿಕೆ ಈಡೇರಿಸುವವರಿಗೆ ಧರಣಿ ಕೈಬಿಡುವುದಿಲ್ಲ ಎಂದು ಸೊಸೈಟಿ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಬೀದರ್ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ 50 ಜನರನ್ನ ಹೊರಗುತ್ತಿಗೆಯ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಯೋಜನೆ ಶುರುವಾದ ನಂತರ ಕೆಲಸ ಕಾಯಂಗೊಳಿಸಲಾಗುವುದು ಎಂದು ಆಶ್ವಾಸನೆ ನೀಡಲಾಗಿತ್ತು. ಈಡೇರದ ಕಾರಣ ಅನಿವಾರ್ಯವಾಗಿ ಧರಣಿ ನಡೆಸಲಾಗುತ್ತಿದೆ ಎಂದು ಸೊಸೈಟಿ ಮುಖಂಡರು ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ತುಂಗ ಅವರು ಮಾತನಾಡುತ್ತಾ 2 ದಿನಗಳಿಂದ ಧರಣಿ ನಡೆಸುತ್ತಿರುವುದರಿಂದ ನಗರದಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಇನ್ನೊಂದೆಡೆ ಬೇಡಿಕೆ ಈಡೇರಿಸುವವರೆಗೆ ಧರಣಿ ಕೈಬಿಡುವುದಿಲ್ಲ ಎಂದು ಸೊಸೈಟಿ ಮುಖಂಡರು ಸ್ಪಷ್ಟಪಡಿಸಿದ್ದಾರೆ. ಬೀದರ್ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ 50 ಜನರನ್ನ ಹೊರಗುತ್ತಿಗೆಯ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗಿದೆ. ಯೋಜನೆ ಶುರುವಾದ ನಂತರ ಕೆಲಸ ಕಾಯಂಗೊಳಿಸಲಾಗುವುದು ಎಂದು ಆಶ್ವಾಸನೆ ನೀಡಲಾಗಿತ್ತು. ಈಡೇರದ ಕಾರಣ ಅನಿವಾರ್ಯವಾಗಿ ಧರಣಿ ನಡೆಸಲಾಗುತ್ತಿದೆ ಎಂದು ಸೊಸೈಟಿ ಮುಖಂಡರು ತಿಳಿಸಿದ್ದಾರೆ. ಬೀದರ್ ನಗರದ ಜನಸಂಖ್ಯೆ 3 ಲಕ್ಷಕ್ಕೂ ಅಧಿಕವಿದೆ. 50 ಜನ ಇಡೀ ನಗರಕ್ಕೆ ನೀರು ಸರಬರಾಜು ಮಾಡುವ ಜವಾಬ್ದಾರಿ ಹೊತ್ತುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ. ಆದರೆ 2 ತಿಂಗಳಿಂದ ವೇತನ ಪಾವತಿಸಿಲ್ಲ, ಸೇವೆ ಕೂಡ ಕಾಯಂಗೊಳಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಸೊಸೈಟಿ ಅಧ್ಯಕ್ಷ ತುಕಾರಾಮ್ ಕಾಂಬ್ಳೆ, ಮಹೇಶ್, ದಿಗಂಬರ್, ಈಶ್ವರ್, ರಮೇಶ್, ರವಿ, ಶಿವರಾಜ್, ಮಹದೇವ್, ಆಸಿಫ್, ಉಮೇಶ್ ಮತ್ತಿತರರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಬೀದರ್ ಸಿಟಿ ವಾಟರ್ ಸಪ್ಲೈಗೆ ನಾವು ಧರಣಿ ನಡೆಸ್ತಾ ಇದ್ದೆವು. ಇದು ಧರಣಿಗೆ ಬೆಂಬಲ ಸೂಚಿಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು 24 ಗಂಟೆ ಏನು 20x7 ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ವಾಟರ್ ಮ್ಯಾನ್ಗಳಾಗಲಿ ಮತ್ತು ರಿಪೇರಿಂಗ್ ಆಗಲಿ ಇವರೇನು ನಿರಂತರವಾಗಿ ರಾತ್ರಿ ಹಗಲು ಅಂಬಲ್ದೆ ಮಳೆ ಚಳಿ ಅಂಬಲ್ದೆ
ಏನು ಮಳೆಯಲ್ಲಿ ಕೂಡ ಕರೆಂಟ್ ಹಿಡಿದ್ರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅಂಥವ್ರಿಗೆ ಏನದಂದ್ರೆ ಖಾಯಂಗೊಳಿಸ್ಬೇಕಂತಂದು ನಮ್ಮದು ಕೂಡ ಬೇಡಿಕೆ ಇದೆ, ಅವ್ರದ್ದು ಕೂಡ ಬೇಡಿಕೆ ಇದೆ. ಯಾಕಂತಂದರೆ ಅವರು ತಮ್ಮ ಇಡೀ ಜೀವನವನ್ನೇ ಮುಡುಪಿಟ್ಟು ರಾತ್ರಿ ಹಗಲು ಮಳೆ ಚಳಿ ಏನೇ ಇದ್ದರೂ ಕೂಡ ಜನರಿಗೆ ನೀರು ಕುಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. 24 ಗಂಟೆ 24x7 ಅಂತಂದು ಅದು JJMದಲ್ಲಿ ಏನದ ಇವ್ರು ನಿರಂತರವಾಗಿ ಇವರಿಗೆ ಖಾಯಂಗೊಳಿಸಬೇಕು. ಖಾಯಂಗೊಳಿಸಲಿಲ್ಲ ಅಂತಂದರೆ ಇಡೀ ಏನದ ಅಂತಂದರೆ ಬೀದರ್ ಜಿಲ್ಲೆಗೆ ನೀರು ಎಲ್ಲಿಗೆ ಸಪ್ಲೈ ಆಗಲ್ಲ. ಅದ್ರ ಕಡೆ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರಾಗಲಿ ಅಧಿಕಾರಿ ಆಗಲಿ ಕೂಡಲೇ ಇವ್ರಿಗೆ ಏನದ ಅಂತಂದ್ರೆ ಖಾಯಂಗೊಳಿಸಬೇಕು. ಒಂದು ವಾರದೊಳಗಾಗಲಿ ಆಗಲಿಲ್ಲ ಅಂತಂದರೆ ನಾವು ಇನ್ನೂ ಉಗ್ರವಾದ ಹೋರಾಟ ಮಾಡ್ತೇವೆ. ಅದು ನಗರಸಭೆಯನ್ನು ಮುತ್ತಿಗೆ ಕೂಡ ಹಾಕ್ತೇವೆ ಅಂತಂದು ನಾನು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವರಿಗೆ ಮುನ್ನೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೇವೆ. ಯಾಕಂತಂದರೆ ಅವರು ಪಾಪ 24 ತಾಸು ಕೆಲಸ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು ಹನಿ ನೀರಿಲ್ಲ ಕೂಡ ಅಂತ ಒಂದು ಫಂಕ್ಷನ್ ಆಗಲ್ಲ. ಒಬ್ಬರಿಗೆ ಒಂದು ಪ್ರಾಣಿ ಒಂದು ಪಕ್ಷಿ ಯಾವುದೇ ಬೇಕಾದರೂ ಕೂಡ ಇವರು ವಾಟರ್ ಮ್ಯಾನ್ಗಳದ್ದು ಭಾಳ ಅವಶ್ಯಕತೆ ಇದೆ. ಹಾಗಾಗಿ ಇವರಿಗೆ ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಇವರಿಗೆ ಕೆಲಸ ಏನು ಖಾಯಂಗೊಳಿಸಬೇಕು. ಆಗಲಿಲ್ಲ ಅಂತಂದರೆ ನಾವು ಸಂಬಂಧಪಟ್ಟ ಸಚಿವರಿಗೆ ಕೂಡ ನಾವು ಮುತ್ತಿಗೆ ಹಾಕ್ತೇವೆ. ಮತ್ತೇನದ ಅದರ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ನಾವು ಏನು ವಜಾ ಮಾಡ್ಬೇಕಂತಂದು ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೆ. 10 ವರ್ಷ ಆಯಿತು. ನಮ್ಮದು ಏನಂದ್ರೆ ಒಂದು ಬೀದರ್ ನಗರಸಭೆ ಒಂದು ಕಂಪ್ನಿಗೆ ಏನಂದ್ರೆ ಟೆಂಡರ್ ಕೊಟ್ಟಾರ. ಆ ಟೆಂಡರ್ ಕಂಪ್ನಿದ್ರೆ ಏನಂದ್ರೆ ಕಡಿಮೆ ಸಿಬ್ಬಂದಿ ತೊಗೊಂಡು ಹೆಚ್ಚಿನ ಕೆಲಸ ಮಾಡಿಸ್ಕೊಂಬೋದು ಕೆಲಸ ಮಾಡ್ಯಾರ. ಮತ್ತು ಇವಾಗೂ ಅದೇ ರೀತಿ ನಾವು ಅದೇ ಸಿಬ್ಬಂದಿ ಇದ್ದೇವೆ, ಅದೇ ಕೆಲಸ ಮಾಡ್ತಾಯಿದ್ದೆವು. ಅವ್ರು 10 ವರ್ಷ ಅದೇ ಕೆಲಸ ಮಾಡ್ಯಾರ. ಅದೇ ಏನದ ಅದೇ ನಡೆದ ಮುಂದೆ. ಇವಾಗ ಏನೋ ಟೆಂಡರ್ ಮುಗ್ದದ. ಟೆಂಡರ್ ಮುಗಿದ ಮೇಲೆ ನಮಗೆ ಒಳಗೆ ತೊಗೋತೀವಿ, ನೀವು ಯಾರು ಹೆದರಬೇಕಾಗಿಲ್ಲ ಅಂತಂದು ಹೇಳಿದಾರೆ. ಬಟ್ ಏನಂದ್ರೆ ಇನ್ನು ನಮಗೆ ಏನಂದ್ರೆ ಯಾವುದೇ 2 ತಿಂಗಳಿಂದ ಅಂದ್ರೆ ಯಾವುದೇ ಆದೇಶ ಪತ್ರ ನಮಗೆ ಕೊಟ್ಟಿಲ್ಲ. ನಾವು ಈ ಏನು ನಾವು ಕೆಲಸ ಮುಗಿದ ನಂತರ ನಾವು ನಗರಸಭೆಗೆ ಮತ್ತು ಜಿಲ್ಲಾಧಿಕಾರಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೆವು. ಮತ್ತು ಆಮೇಲೆ ಏನಂದ್ರೆ ಸಚಿವರು ನಮ್ಮ ಸಂಬಂಧಪಟ್ಟ ಸಚಿವರು ರಹೀಮ್ ಖಾನ್ ಸಾಹೇಬ್ರದೊಂದು ಶಿಫಾರಸು ಪತ್ರನೂ ನಾವೇನಂದ್ರೆ ಜಿಲ್ಲಾಧಿಕಾರಿಗೆ ಮತ್ತು ನಮ್ಮ CMC ಏನಂತಂದ್ರೆ ಪೌರಾಯುಕ್ತರಿಗೆ ನಾವು ಮನವಿ ಶಿಫಾರಸು ಪತ್ರ ಕೊಟ್ಟಿದ್ದೀವಿ. ಆದರೂ ಅವ್ರು ಯಾವುದೇ ಒಂದೇನಂತಂದ್ರೆ ಇದು ನಿರ್ಧಾರ ತೆಗೆದುಕೊಂಡಿಲ್ಲ, ಕ್ರಮ ತೆಗೆದುಕೊಂಡಿಲ್ಲ. ಆದ ಕಾರಣ ನಾವು ಇವತ್ತೇನು ಅಂತಂದ್ರೆ ನಮಗೆ ಖಾಯಂಗೊಳಿಸ್ಬೇಕಂಥೇಳಿ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ರಾಜ್ಯದ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಸಿದ್ಧಾರ್ಥ್ ಶಿಕ್ಷಣ ಸಂಸ್ಥೆ ಸೇರಿದಂತೆ ಅವರ ಮನೆ ಮೇಲೆ ಇಡಿ ದಾಳಿ ಮಾಡಿರುವುದರ ಹಿಂದೆ ಅವರನ್ನು ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ದಲಿತ ಸಮಾಜದ ಮುಖಂಡರು ಹಾಗೂ ಭಾರತೀಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಪ್ರದೀಪ್ ನಾಟೇಕರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದಲಿತ ಸಮಾಜದ ಕಣ್ಣು. ಅದರ ಶಿಕ್ಷಣ ಸಂಸ್ಥೆಯಿಂದ ಇದುವರೆಗೆ 40,000 ಇಂಜಿನಿಯರ್ ಮತ್ತು 10,000 ವೈದ್ಯರು ಉತ್ತೀರ್ಣರಾಗಿದ್ದಾರೆ. ಅಲ್ಲದೆ ಅವರು ಮುಂದಿನ CM ಆಗುವ ಎಲ್ಲ ಅರ್ಹತೆ ಹೊಂದಿದ್ದಾರೆ. ಈ ಕಾರಣಕ್ಕಾಗಿ ದಲಿತ ಸಮುದಾಯದ ಒಬ್ಬ ಉತ್ತಮ ನಾಯಕನನ್ನು ತುಳಿಯುವ ಷಡ್ಯಂತ್ರ ಬಿಜೆಪಿ ಮತ್ತು RSS ಮಾಡುತ್ತಿದೆ ಎಂದು ಆರೋಪಿಸಿದ್ದರು. ಇದನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಇಡಿ ದಾಳಿ ಹಿಂಪಡೆದಿದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ನಾಟೇಕರ್ ತಿಳಿಸಿದ್ದರು. ಸಮಾಜದ ಮುಖಂಡರು ಹಾಗೂ ಹಿರಿಯ ಸಾಹಿತಿ ಡಾಕ್ಟರ್ ಕಾಶಿನಾಥ್ ಚೆಲುವ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತರನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದ ವರ್ಗದ ಮೇಲೆ ತಂದಿದ್ದಾರೆ. ಅದೇ ರೀತಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಅವರ ತಂದೆ ಸ್ಥಾಪಿಸಿದ ಸಿದ್ಧಾರ್ಥ್ ಶಿಕ್ಷಣ ಸಂಸ್ಥೆಯನ್ನು ಸಮರ್ಥವಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಇಂತಹ ಒಳ್ಳೆಯ ಕಾರ್ಯ ಮಾಡುವ ಪರಮೇಶ್ವರ್ ಅವರನ್ನು ರಾಜಕೀಯವಾಗಿ ಮತ್ತು ನೈತಿಕವಾಗಿ ಕುಗ್ಗಿಸುವ ಕಾರ್ಯ ನಡೆಯುತ್ತಿದೆ ಎಂದು ಆರೋಪಿಸಿದ್ದರು. ಅಲ್ಲದೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಛಲವಾದಿ ನಾರಾಯಣಸ್ವಾಮಿ ಅವರು ನಾಯಿಗೆ ಹೋಲಿಸಿದ್ದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ನಾರಾಯಣಸ್ವಾಮಿ ಅವರು ಮಾತನಾಡುತ್ತಿಲ್ಲ, ಬದಲಾಗಿ ಅವರ ಹಿಂದೆ ಕಲಿಸಿಕೊಡುವವರಿದ್ದಾರೆ ಎಂದು ಅವಮಾನಿಸಿದ್ದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸುಂದರ್ ಜ್ಞಾನಿ, ಸೂರ್ಯಕಾಂತ್ ಸಾಧೂರೆ, ಶರಣು ಫೂಲೆ, ನಾಗಸೇನ ಗಾಯಕ್ವಾಡ್, ರಾಜ್ಕುಮಾರ್ ಪ್ರಸಾದೆ, ಭೀಮರಾವ್ ಮಾಲ್ಗುತ್ತಿ, ಪಂಡಿತ್ ಬಂಗೂರೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮರ್ಥವಾಗಿ ನಿರ್ಮಾಣ ಮಾಡಿದ್ದಾರೆ. ಅಂತ ಒಂದು ವ್ಯಕ್ತಿಯ ಮೇಲೆ ಏನಿವತ್ತು ಷಡ್ಯಂತ್ರ ಮಾಡಿ ಇಡಿ ದಾಳಿ ಮಾಡಿದರೆ ಇದನ್ನು ಕೂಡಲೇ ಹಿಂಪಡಿಬೇಕು. ಒಂದು ವೇಳೆ ಹಿಂಪಡಲಿಲ್ಲ ಅಂದ್ರೆ ಮತ್ತೆ ನಮ್ಮ ಸಮಾಜದ ಇಡೀ ಪರಮೇಶ್ವರ್ ಸಾಹೇಬರ ಅಭಿಮಾನಿಗಳು ಮತ್ತು ಸಮಾಜದ ಬಾಂಧವರು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ರಾಜ್ಯದ ಒಂದು ಭವಿಷ್ಯದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಹುದ್ದೆಗಳು ಹೊಂದಿದ್ದಾರೆ. ಮತ್ತೆ ಮುಂದೆ ಬರ್ತಕ್ಕಂಥ ಕೆಲವೊಂದು ದಿನಗಳಲ್ಲಿ ಏನು ಇವತ್ತು ಅಂಡರ್ಸ್ಟ್ಯಾಂಡಿಂಗ್ ಸರ್ಕಾರ ಇದೆ ಅಂತೇಳಿ ಇವತ್ತು ಎಲ್ಲರೂ ಕೂಡ ಮಾತಾಡ್ತಾರೆ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ದಲ್ಲಿ
ಏನಾದರೂ ಪರಮೇಶ್ವರ್ ಸಾಹೇಬರಿಗೆ 2013ರಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳಿದ್ರೂ ಕೂಡ ಅವರ ಒಂದು ಸೋಲಿನ ಕಾರಣದಿಂದ ಆ ಒಂದು ಮುಖ್ಯಮಂತ್ರಿ ಹುದ್ದೆ ತಪ್ಪಿತ್ತು. ಇವಾಗ ಕೂಡ ಮತ್ತೆ ಆ ಎಲ್ಲ ಅರ್ಹತೆ ಇರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥ 100% ಚಾನ್ಸಸ್ ಇದೆ ಎಂಬ ಉದ್ದೇಶದಿಂದ ಅವರನ್ನು ಹೇಗಾದರೂ ಮಾಡಿ ಇವರನ್ನು ಕುಗ್ಗಿಸ್ಬೇಕಂತಕ್ಕಂಥ ಒಂದು ಷಡ್ಯಂತ್ರದಿಂದ ಇವತ್ತು ಜಿ ಪರಮೇಶ್ವರ್ ಸಾಹೇಬ್ರ ಮೇಲೆ ಇವತ್ತು ಇಡಿ ದಾಳಿ ಮಾಡಿದೆ. ನಮಗನ್ನಿಸ್ತಾ ಇದೆ ಇಡಿ ಸಂಸ್ಥೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ 2014ರಿಂದ 2025ವರೆಗೆ ಏನಿವತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು, ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು, ನಿನ್ನೆ ನಾನು ನೋಡಿದೆ ನ್ಯೂಸಲ್ಲಿ, 98% ಜನ ಆಡಳಿತ ಪಕ್ಷ ವಿರೋಧ ಪಕ್ಷದ ಮೇಲೆ ಏನಪ್ಪಾ ಅಂದ್ರೆ ಇಡಿ ಮತ್ತು IT ದಾಳಿ ಆಗ್ತಾ ಇದೆ. ಆದರೆ 2% ಮಾತ್ರ ಆಡಳಿತ ಪಕ್ಷದ ಮೇಲೆ ಏನಪ್ಪಾ ಅಂದ್ರೆ ಇಡಿ ದಾಳಿ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಹೋದ್ರೆ ಇದು 100% ಉದ್ದೇಶಪೂರ್ವಕವಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಗ್ಗೊಲೆ ಮಾಡಬೇಕು ಮತ್ತು ಯಾರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಯಾರು ರಾಜಕೀಯವಾಗಿ ಬೆಳೀತಾ ಇದ್ದಾರೆ, ಬಲಿಷ್ಠವಾಗಿ ಬೆಳೀತಾ ಇದ್ದಾರೆ, ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಇವರಿಬ್ರು ಕೂಡ ನಮ್ಮ ಸಮಾಜದ 2 ಕಣಗಳಿದ್ದಂಗೆ. ಜಿ ಪರಮೇಶ್ವರ್ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಹಿರಿಯ ರಾಜಕೀಯ ಧುರೀಣರಿದ್ದಾರೆ. ಅವರಿಗೆ ಮತ್ತೆ KPCC ಅಧ್ಯಕ್ಷರಾಗಿ 5 ವರ್ಷ ಕೆಲಸ ಮಾಡಿದ್ದಾರೆ. ಎಲ್ಲಾ ರೀತಿಯಾದಂತಹ ಅವರಿಗೆ ಒಂದು ಅನುಭವ ಇದೆ. ಆ ಅನುಭವವನ್ನು ಕುಗ್ಗಿಸಬೇಕು, ಇವ್ರ ಶಕ್ತಿಯನ್ನು ಕುಗ್ಗಿಸಬೇಕು, ಇವ್ರ ಮೇಲೆ ಯಾವುದಾದ್ರೂ ಷಡ್ಯಂತ್ರ ಮಾಡಿ ಇವರಿಗೆ ಮುಂದೆ ಬರ್ತಕ್ಕಂಥ ಒಂದು ಮುಖ್ಯಮಂತ್ರಿ ಪದವಿಯನ್ನು ಇವ್ರ ಕೈ ತಪ್ಪಿಸ್ಬೇಕಂತ ಒಂದು ಉದ್ದೇಶದಿಂದ ಈ ಒಂದು ಇಡಿ ದಾಳಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಈ ಒಂದು ಇಡಿ ದಾಳಿ ಮಾಡ್ತಕ್ಕಂಥ ಹಿಂದೆ ಏನು ಷಡ್ಯಂತ್ರ ಇದೆ, ಬಿಜೆಪಿ ಸರ್ಕಾರ ಮತ್ತು RSS ಕುತಂತ್ರ ಇದೆ, ಅದಕ್ಕೆ ನಾವು ಒಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಏನಾದರೂ ಪರಮೇಶ್ವರ್ ಸಾಹೇಬ್ರ ಮೇಲೆ ನೀವು ಇಡಿ ದಾಳಿ ಮಾಡಿ ಅವರ ಶಕ್ತಿಯನ್ನು ಕುಗ್ಗಿಸಬೇಕಾದ್ರೆ ಯಾವುದೇ ರೀತಿಯಾದಂತಕ್ಕಂಥ ಅವ್ರು ಕುಗ್ಗೋದಿಲ್ಲ. ಯಾಕೆಂದ್ರೆ ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ಮತ್ತು ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಮಾನ್ಯ ಪರಮೇಶ್ವರ್ ಸಾಹೇಬ್ರ ಹತ್ರ ಇದೆ. ಮತ್ತು ಪರಮೇಶ್ವರ್ ಸಾಹೇಬರು ಎಲ್ಲ ವಿಚಾರವಂತರು ಮತ್ತು ವೈಜ್ಞಾನಿಕವಾಗಿ ಚಿಂತನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಮತ್ತು ಪರಮೇಶ್ವರ್ ಸಾಹೇಬ್ರ ಎಂಥ ವ್ಯಕ್ತಿ ಅಂದ್ರೆ ಅವರು ರಾಜಕೀಯ ಧುರೀಣರು. ಈ ಒಂದು ರಾಜಕೀಯದಲ್ಲಿ ಸುಮಾರು 30-40 ವರ್ಷದಿಂದ ಅವ್ರ ತಂದೆಯವರು ಕೂಡ ಆ ಟೈಮಲ್ಲಿ MLC ಆಗಿದ್ರು. ಅವ್ರಿಗೆ ಏನಾಗಿದೆ ಅಂದ್ರೆ ಕೆಲವು ನಾಯಕರಿಗೆ ಪತ್ರಿಕೆಯಲ್ಲಿ ಮತ್ತು ಟಿವಿಯಲ್ಲಿ ನಮ್ಮ ಹೆಸರು ಬರ್ಬೇಕಂತಕ್ಕಂಥ ಒಂದು ಆಸೆ ಇರ್ತದೆ. ಹಾಗಾಗಿ ಇನ್ನೊಬ್ಬರಿಗೆ ಯಾವ್ದಾದ್ರು ಟೀಕಾ ಮಾಡೋದಾಗಲಿ ಅಥವಾ ಮತ್ತೊಬ್ಬರ ಬಗ್ಗೆ ನಿಂದೆ ಮಾಡೋದಾಗಲಿ ನಮ್ಮ ಹೆಸರು ಟಿವಿಯಲ್ಲಿ ಬರಲಿ, ಹೆಚ್ಚಿನ ಪ್ರಚಾರ ಆಗಲಿ ಅಂತಕ್ಕಂಥದ್ದು ಉದ್ದೇಶ ಇರ್ತದೆ. ಆದ್ರೆ ಛಲವಾದಿ ನಾರಾಯಣಸ್ವಾಮಿ ಅವರು ಸಹ ನಮ್ಮ ಸಮಾಜದ ಮುಖಂಡರು. ಆದ್ರೆ ಅವ್ರು ಹಿಂದಿರ್ತಕ್ಕಂಥವ್ರು ಏನು ಅವ್ರಿಗೆ ಕೆಲವೊಂದು ವಿಷಯದ ಬಗ್ಗೆ ಕೆಲವರ ಬಗ್ಗೆ ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದು ಆ ಒಂದು ಹೇಳಿಕೆ ಇರ್ತದ, ಅವ್ರು ಹೇಳ್ತಾ ಇಲ್ಲ. ಅವ್ರ ಹಿಂದೆ ಬೇರೆ ಷಡ್ಯಂತ್ರ ಇದೆ ನಾರಾಯಣಸ್ವಾಮಿಯವರ ಹಿಂದೆ. ಹಾಗಾಗಿ ನಾರಾಯಣಸ್ವಾಮಿಯವರು ಸಹ ಆ ಥರ ನಿಂದನೆ ಮಾಡಿದ್ದು ನಾವು ಖಂಡಿಸ್ತೇವೆ. ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಸಹ ಅವರು ಇಲ್ಲಿವರೆಗೆ ಯಾರ ವ್ಯಕ್ತಿಗಳಿಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ಯಾವುದೇ ರೀತಿಯಿಂದ ಮೋಸ ಮಾಡಿಲ್ಲ. ಸಮಾಜದ ಹಿತದೃಷ್ಟಿಯಿಂದ ಅವರನ್ನ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಛಲವಾದಿ ನಾರಾಯಣಸ್ವಾಮಿ ಅವರು ಟೀಕೆ ಮಾಡ್ತಕ್ಕಂಥದ್ದು ಅದನ್ನು ಖಂಡಿಸ್ತೇವೆ. ಜಿ ಪರಮೇಶ್ವರ್ ಸಾಹೇಬರ ಮೇಲೆ ಇಡಿ ದಾಳಿ ಮಾಡಿದ್ದಾರೆ, ಅದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ಅವ್ರ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇರೋದಿಲ್ಲ. ಇವರು ಉದ್ದೇಶಪೂರ್ವಕವಾಗಿ ಇದೇನು ಇಡಿ ದಾಳಿ ಮಾಡ್ತಾ ಇದ್ದಾರೆ, ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೇವೆ. ನಾವು ಇಡೀ ಸಮಾಜ ಇಲ್ಲಿ ಬೀದರ್ಲಿಂದ ಹಿಡ್ಕೊಂಡು ಇಡೀ ಇಂಡಿಯಾ ತುಂಬ ಅವ್ರದ್ದು ಅಭಿಮಾನಿಗಳಿದ್ದೇವೆ. ಅವ್ರ ಪರವಾಗಿ ನಾವು ಎಲ್ಲರೂ ಅವ್ರ ಪರವಾಗಿ ಇರ್ತೇವೆ ಅಂತ ಹೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮೇ 25ರಂದು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ನಗರದ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮತ್ತು ರಾಂಪುರೆ ಫೌಂಡೇಶನ್ ವತಿಯಿಂದ ಗ್ರಾಮೀಣ ಬಡ ಮಹಿಳೆಯರಿಗೆ ಉಚಿತ ಶಿಕ್ಷಣ ಮತ್ತು ಅನಾಥ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ ಮಾಡಲಾಗುತ್ತಿದೆ ಎಂದು ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ S. ರಾಂಪುರೆ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ
ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಬುದ್ಧಿಸ್ಟ್ ಎಜುಕೇಷನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಾಂಪುರೆ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದೆ. 2025ರಿಂದ ಈ ಯೋಜನೆಗೆ ಆರಂಭಿಸಲಾಗಿದೆ. ಶಾಲೆ ಉಳಿಯುವವರೆಗೆ ಜಾತಿ, ಧರ್ಮ, ಮತ ಭೇದರಹಿತವಾಗಿ ಈ ಯೋಜನೆ ಜಾರಿಗೆ ತರುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಬಹುತೇಕ ಕನ್ನಡ ಪರ, ದಲಿತ ಪರ, ವಿದ್ಯಾರ್ಥಿ ಪರ, ಗೊಂಡಪರ ಸಂಘಟನೆಗಳು ಸೇರಿದಂತೆ ಹಲವರ ಸಹಕಾರವಿದೆ. ದಿವ್ಯ ಸಾನ್ನಿಧ್ಯವನ್ನು ಭಾಲ್ಕೆಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ದಿವ್ಯ ನೇತೃತ್ವ ಅಣದೂರಿನ ಪೂಜ್ಯ ಜ್ಞಾನಸಾಗರ್ ಬಂತೆ ವಹಿಸುವರು. ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೆರವೇರಿಸುವರು. ಅಧ್ಯಕ್ಷತೆಯನ್ನು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ವಹಿಸುವರು. ಘನ ಉಪಸ್ಥಿತಿಯನ್ನು ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ, ಉದಗಿರಿ ಶಾಸಕ ಸಂಜಯ್ ಬನ್ಸೋಡೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಂಸದ ಸಾಗರ್ ಖಂಡ್ರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ ಸೇರಿದಂತೆ ಜಿಲ್ಲೆಯ ಜನಪ್ರತಿನಿಧಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು, ಸಾಹಿತಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದ್ದರು. ಇದೇ ವೇಳೆ ಪ್ರಮುಖರಾದ ಚರಣದೀಪ್ ಅಣದೂರೆ, ಅನಿಲ್ ಚಿಂಚೋಳಿ, ಶ್ರೀಕಾಂತ್ ಭವಾನಿ, ಧನ್ರಾಜ್ ಜಿ, ದಿನೇಶ್ ಸೋನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ನಾಡಧ್ವಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಆಗಮಿಸುತ್ತಿದ್ದಾರೆ. ದಿವ್ಯ ನೇತೃತ್ವ ಪೂಜ್ಯ ಜ್ಞಾನಸಾಗರ್ ಬಂತಿಜಿಯವರು, ಧರ್ಮದರ್ಶನ ಭೂಮಿ ವೈಶಾಲಿನವರು ಇವರು ಕೂಡ ಉಪಸ್ಥಿತಿ ಇರುತ್ತದೆ. ಹಾಗೆ ಉದ್ಘಾಟಕರಾಗಿ ಮಾನ್ಯ ಸಚಿವರು ಈಶ್ವರ್ ಬಿ ಖಂಡ್ರೆ ಅವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದಕ್ಕೆ ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ಅಧ್ಯಕ್ಷತೆ ಶ್ರೀ ರಹೀಂ ಖಾನ್ ಅವರು, ಮಾನ್ಯ ಪೌರಾಡಳಿತ ಸಚಿವರು ಹಾಗೂ ಹಜ್ ಸಚಿವರು, ಕರ್ನಾಟಕ ಸರ್ಕಾರ. ಸಾಗರ್ ಈಶ್ವರ್ ಖಂಡ್ರೆ ಅವರು ಲೋಕಾಯುಕ್ತ ಸದಸ್ಯರು ಬೀದರ್ ಅವರು, ಹಾಗೂ ಡಾಕ್ಟರ್ ಶೈಲೇಂದ್ರ ಕೆ ಬಿಲ್ದಾರ್ ಅವರು ಶಾಸಕರು ಸೌತ್ ಬೀದರ್ ಅವರು, ಶ್ರೀ ಭೀಮರಾವ್ ಪಾಟೀಲ್ ಅವರು ಮಾನ್ಯ ವಿಧಾನ, ಹಾಗೆ ವಿಶೇಷವಾಗಿ ಶ್ರೀ ಶಿವಕುಮಾರ್ ಶ್ರೀವಂತ್ KS ಅಪರ ಜಿಲ್ಲಾಧಿಕಾರಿ ಕೂಡ ಇವರ ಉಪಸ್ಥಿತಿ ಇರುತ್ತದೆ. ಹಾಗೆ ಡಾಕ್ಟರ್ ದಿಲೀಪ್ ಬದೋಳೆ IS ಅಧಿಕಾರಿಯವರು, ಮುಖ್ಯ ಶ್ರೀ ಲಾವಿಶ್ ಆರ್ಡಿಯ IS ಮುಖ್ಯ ಕಾರ್ಮಿಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಯಾದಗಿರಿಯವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಶ್ರೀ ಶಿವನಗೌಡ ಪಾಟೀಲ್, ಮಾನ್ಯ DSP ಬೀದರ್ ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಪೂಲಿಯವರ ದಿನದ ಸವಿ ನೆನಪಿನ ಸಲುವಾಗಿ ಗ್ರಾಮೀಣ ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ಹಾಗೂ ಅನಾಥ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಕಾರ್ಯಕ್ರಮ ಇದು ನಿರಂತರವಾಗಿ ಯೋಜನೆ ಚಾಲನೆಯಲ್ಲಿ ಇರುತ್ತದೆ. ಪ್ರತಿ ವರ್ಷದಂತೆ ಆಟೋಮೆಟಿಕಲಿ ಜನರೇಟ್ ಆಗ್ತಾ ಇರುತ್ತದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಹಿಂದೂ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ವಿವಿಧ ಸಂಘಗಳು ಹಾಗೂ ಶೈಕ್ಷಣಿಕ ಸಂಘಟನೆಗಳು ಹಾಗೂ ವಿವಿಧ ಎಲ್ಲ ಇಲಾಖೆ ಎಲ್ಲ ಸಂಘಟನೆಗಳಿಗೆ ಬಹಳಷ್ಟು ಶುಭ ಕೋರಿದ್ದಾರೆ, ಶುಭ ಹಾರೈಸ್ತಾ ಇದ್ದಾರೆ ಮತ್ತು ಇದಕ್ಕೆ ಬಹಳಷ್ಟು ಕೋಆಪರೇಟಿವ್ ಮಾಡ್ತಾರೆ. ಅವರಿಗೆ ನನ್ನ ಕಡೆಯಿಂದ ಎಲ್ಲ ಧನ್ಯವಾದಗಳು ಹೇಳುತ್ತೇನೆ. ಈ ಸ್ಥಳ ಡಾಕ್ಟರ್ ಪೂಜ್ಯ ಪಟ್ಟದೇವರು ರಂಗಮಂದಿರದಲ್ಲಿದೆ. ಕಾರ್ಯಕ್ರಮದ ದಿನಾಂಕ 25/5/2025, ಸಮಯ 12:15ಕ್ಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಕಾರ್ಯಕ್ರಮಕ್ಕೆ ಯಾವುದೇ ತಾರತಮ್ಯ ಮಾಡದೆ ಇದು ಶಿಕ್ಷಣದ ಕ್ರಾಂತಿ ಎಂದೇ ಇದು ಹೆಸರು ಆಗಬೇಕು. ಯಾಕಂದರೆ ಮಹಿಳೆಯರಿಗೆ ಸಮಾನತೆ ಬರಬೇಕಾದರೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮಾನತೆ ಸಿಗಬೇಕು. ಮತ್ತು ಯಾಕಂದರೆ ಮಹಿಳೆಯರಿಗೆ ತಾರತಮ್ಯ ಮಾಡದೆ ಅವರು ನಮ್ಮ ಅಕ್ಕ ತಂಗಿದರು, ನಮ್ಮ ತಾಯಿನರು ಇರ್ತಾರೆ. ಅದು ಭಾವನೆ ಇಟ್ಟುಕೊಂಡು ನಾವು ಮಹಿಳೆಯರಿಗೆ ಆದ್ಯತೆ ಜಾಸ್ತಿ ಕೊಡಬೇಕು. ಇವತ್ತು 50% ಇದ್ದಾರೆ, ಇನ್ನು ಮುಂಬರುವ ದಿನಗಳಲ್ಲಿ 80% ಇದು ಆಟೋಮೆಟಿಕಲಿ ಆಗ್ತದೆ. ಯಾಕಂದರೆ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಅವರು ಬಹಳಷ್ಟು ಏನಂದರೆ ಸಾಧನೆ ಮಾಡ್ತಾರೆ. ಅದು ನಾವು ಗಮನ ಇಡಬೇಕು. ಅದಕ್ಕೆ ಪತ್ರಿಕಾ ಮಾಧ್ಯಮರಿಗೆ ಕೂಡ ನಾನು ಧನ್ಯವಾದಗಳು ಹೇಳ್ತೇನೆ. ಯಾಕಂದರೆ ಅವರು ಇಲ್ಲದೇ ಈ ಸಮಾಜ ಕಣ್ಣು ತರಲಿಕ್ಕೆ ಸಾಧ್ಯನೇ ಇಲ್ಲ ಆಗಲಿಕ್ಕೆ. ಅವರಿಗೆ ನನ್ನ ತುಂಬುದುರಿಯದ ಮತ್ತು ನಾನು ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಜರುಗಿದ ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬೀದರ್ ಜಿಲ್ಲೆಯ ಭಾನುಪ್ರಿಯ ಅರಳಿ ನೇತೃತ್ವದ ಜಾನಪದ ಸಮೂಹ ಗಾಯನ ತಂಡ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಸತತ 2ನೇ ಬಾರಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುತ್ತದೆ. ಬೀದರ್ ಜಿಲ್ಲೆಯ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳನ್ನೊಳಗೊಂಡ ಈ ತಂಡ ಕಳೆದ ವರ್ಷವೂ ಕೂಡ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದು
ಆಗಿದ್ದು ಪ್ರಸ್ತುತ ವರ್ಷದ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕೂಟದಲ್ಲಿಯೂ ಪ್ರಥಮ ಸ್ಥಾನ ಪಡೆದು ಸತತ 2ನೇ ಬಾರಿಗೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಬೀದರ್ ಜಿಲ್ಲೆಗೆ ದೊರಕಿರುವ ಹೆಮ್ಮೆಯ ಸಂಗತಿ ಆಗಿರುತ್ತದೆ. ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಈ ತಂಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ CS ಷಡಕ್ಷರಿರವರು ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ನೀಡಿ ಶುಭ ಹಾರೈಸಿದರು. ಬೀದರ್ ಜಿಲ್ಲೆಯ ಈ ತಂಡದಲ್ಲಿ ಭಾನುಪ್ರಿಯ ಅರಳಿ ಅವರೊಂದಿಗೆ ತಂಡದಲ್ಲಿ ಮನೋಹರ್ MS, ದೀಪಾ ಕಿರಣ್, ರೇಣುಕಾ ಕೋಟೆ, ಮಲ್ಲಮ್ಮ, ರಾಜ್ಕುಮಾರ್, ಕರುಣಾಸಾಗರ್, ಪ್ರಣೀತ್ ಕೋರೆ ಹಾಗೂ ಶಿವಕುಮಾರ್ ಹಾಜರಿದ್ದರು. ಬೀದರ್ ಜಿಲ್ಲೆಯ ಇತಿಹಾಸದಲ್ಲಿಯೇ ಕಳೆದ ವರ್ಷ ರಾಷ್ಟ್ರಮಟ್ಟಕ್ಕೆ ಪ್ರಥಮ ಬಾರಿಗೆ ಆಯ್ಕೆಯಾದ ಈ ತಂಡ ಈ ಸಾಲಿನಲ್ಲಿಯೂ ಕೂಡ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದು ಬೀದರ್ ಜಿಲ್ಲೆಗೆ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಸದರಿ ತಂಡವು ಉತ್ತಮ ಪ್ರದರ್ಶನ ನೀಡಿದ್ದು ಅವರು ರಾಷ್ಟ್ರಮಟ್ಟದಲ್ಲಿ ಕೂಡ ಪ್ರಶಸ್ತಿ ಪಡೆದು ಬೀದರ್ ಜಿಲ್ಲೆಗೆ ಹೆಸರು ತರುವಂತೆ ಆಗಲಿ ಎಂದು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಚಿದ್ರಿ ಅವರು ಶುಭ ಹಾರೈಸಿದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಸ್ಥರಾಗಿರುವ ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಚೇರಿಗಳ ಮೇಲೆ ಜಾರಿ ನಿರ್ದೇಶನಾಲಯ ಇಡಿ ನಡೆಸಿದ ದಾಳಿ ರಾಜಕೀಯ ಪ್ರೇರಿತವಾಗಿದೆ ಎಂದು ಕರ್ನಾಟಕ ದ್ರಾಕ್ಷರಸ ಮಂಡಳಿಯ ಮಾಜಿ ಅಧ್ಯಕ್ಷ ಬಕ್ಕಪ್ಪ ಕೋಟೆ ಟೀಕಿಸಿದ್ದಾರೆ. ಇಡಿ ದಾಳಿಯು ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜಕೀಯ ಬೆಳವಣಿಗೆಗೆ ತಡೆಯೊಡ್ಡುವ ಪ್ರಯತ್ನವಾಗಿದೆ ಎಂದು ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರವು ವಿರುದ್ಧ ಪಕ್ಷಗಳ ಕಾಯಕರನ್ನ ಗುರಿಯಾಗಿಸಿ ಇಡಿ ದಾಳಿ ನಡೆಸುತ್ತಿದೆ. ಬಿಜೆಪಿಯ ನಾಯಕರ ಮೇಲೆ ಈ ರೀತಿಯ ದಾಳಿ ನಡೆದ ನಿರ್ದೇಶನಗಳಿಲ್ಲ ಎಂದು ಆಪಾದಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಮುದಾಯದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ತಮ್ಮ ಸ್ವಸಾಮರ್ಥ್ಯದಿಂದ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸಿದ್ದಾರೆ. ಅವರ ಸಂಸ್ಥೆಯಲ್ಲಿ ಎಲ್ಲವೂ ಪಾರದರ್ಶಕವಾಗಿದೆ ಎಂದು ಹೇಳಿದ್ದಾರೆ. ಪರಮೇಶ್ವರ್ ಅವರಿಗೆ ರಾಜಕೀಯದಲ್ಲಿ ಇನ್ನು ಉನ್ನತ ಹುದ್ದೆಗಳು ಹೊರಿದು ಬರಲಿದೆ. ಈ ರೀತಿಯ ದಾಳಿಗಳಿಂದ ಅವರನ್ನು ಕುಗ್ಗಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.